ಸರ್ ಗಾಂಧಿ ನೆನಪಿಸುವಂತಹ ಒಂದು ಕಾರ್ಯಕ್ರಮ ಅಭೂತಪೂರ್ವ ಕ್ಷಣ ಸಾಕ್ಷಿ ಆಗ್ತದೆ. ನಿಶ್ಚಿತವಾಗಿಯೂ ಕೂಡ ಇದು 100 ವರ್ಷ ಅವರು ಈಗ ಇಲ್ಲಿ ಬೆಳಗಾವಿನಲ್ಲಿ ಗಂಗಾಧರ ದೇಶಪಾಂಡೆ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಿದ್ದಾಗ ಮಹಾತ್ಮ ಗಾಂಧಿಯವ್ರನ್ನ ಇಲ್ಲಿ ಎಐಸಿಸಿ ಅಧ್ಯಕ್ಷರಾಗಿ ಆಯ್ಕೆ ಮಾಡುವ ಮೂಲಕ ಅವ್ರನ್ನ ಇಲ್ಲಿ ನೇತೃತ್ವವನ್ನು ವಹಿಸಿಕೊಂಡಿದ್ದು, ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು. ಆ ಕ್ಷಣ ಇವತ್ತು 1924, ಇವತ್ತು 2024 ಇದನ್ನ ನಾವು ಅತ್ಯಂತ ಭವ್ಯವಾಗಿ ಇವತ್ತಿನ ದಿವಸ ಅವ್ರಿಗೆ ಗೌರವ ಸಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಮುಂದಿನ ಪೀಳಿಗೆ, ಯುವಕರಿಗೆ, ಮಕ್ಕಳಿಗೆ ನಮ್ಮ ದೇಶದ ಭವ್ಯವಾದಂಥ ಇತಿಹಾಸ, ಸಂಸ್ಕೃತಿ, ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ನಡೆದಿರುವಂತಹ ತ್ಯಾಗ, ಬಲಿದಾನ ಇದೆಲ್ಲವೂ ಕೂಡ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ, ಯುವಕರಿಗೆಲ್ಲ ಗೊತ್ತಿರಬೇಕು. ತನ್ನ ಮೂಲಕ ಮತ್ತೊಮ್ಮೆ ಗಾಂಧೀಜಿಯವರು ಮತ್ತೊಂದು ಗಾಂಧಿ ಯುಗ ಪ್ರಾರಂಭ ಆಗಲಿ ಅಂತ ಹೇಳಿ ಇವತ್ತು ನಾವು ಆಶಿಸಿದ್ದೇವೆ. ಯಾವ ಪ್ರಮುಖ ನಿರ್ಣಯಗಳನ್ನ ಈಗ ಅದು ಸಿಡಬ್ಲ್ಯೂಸಿ ಮೀಟಿಂಗ್ ಮಾಡ್ತಾರೆ ಮಧ್ಯಾಹ್ನ 3 ಗಂಟೆಗೆ ಪ್ರಕರಣ ವಿಚಾರವಾಗಿ ಸರ್. ಯಾಕಂದ್ರೆ ಮುನಿರತ್ನ ಅವರು ಬೇಗ ಮೊಟ್ಟೆದ ಯಾಕೆ ಮಾಡ್ತೀರಿ ಈಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.